ವರ್ಷಕ್ಕೆ 25 ವರ್ಷಕ್ಕೆ ಇಂಥ ವಯಸ್ಸಿನಲ್ಲೂ ಕೂಡ ಸಕ್ಕರೆ ಕಾಯಿಲೆ ಅನ್ನುವಂಥದ್ದು ಬರ್ತಾ ಇದೆ. ಹಾಗಾಗಿ ನಮ್ಮ ಜೀವನ ಶೈಲಿನ ಇದಕ್ಕೆ ಕಾರಣ ಆಗಿರಬಹುದು. ಹಾಗಾದ್ರೆ ಇದನ್ನ ರಿವರ್ಸ್ ಮಾಡೋದಕ್ಕಾಗೋದೇ ಇಲ್ವಾ? ಇದು ಕಂಪ್ಲೀಟ್ ಆಗಿ ಇದಕ್ಕೆ ಟ್ರೀಟ್ಮೆಂಟ್ ಇಲ್ವಾ? ಟ್ರೀಟ್ಮೆಂಟ್ ಇದ್ರೂ ಕೂಡ ಕಂಪ್ಲೀಟ್ ಆಗಿ ಅದನ್ನ ತಡೆ ಹಿಡಿಯೋದಕ್ಕೆ ಏನೆಲ್ಲ ಮೆಥಡ್ಗಳಿದೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಅಪೋಲೋ ಹಾಸ್ಪಿಟಲ್ನ ಡಾಕ್ಟರ್ ಆಗಿರುವಂತಹ ಮಣಿದೀಪ್ತಿ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಫಸ್ಟ್ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ವೀಕ್ಷಕರು, ನಾನು ಹೇಳ್ತಾ ಇದ್ದೆ ಸಕ್ಕರೆ ಕಾಯಿಲೆ ಅನ್ನುವಂಥದ್ದು ಇವತ್ತು ಕ್ವೈಟ್ ಕಾಮನ್ ಆಗಿಬಿಟ್ಟಿದೆ. ಬನ್ನಿ ಅವ್ರನ್ನೇ ಕೇಳ್ತಾ ಹೋಗೋಣ ಇದಕ್ಕೆ ಕಾರಣ ಏನಿರಬಹುದು ಅಂತ. ಮೇಡಮ್, ಮೊದಲನೇದಾಗಿ ಈ ಸಕ್ಕರೆ ಕಾಯಿಲೆ ಅಂತಂದ್ರೆ ಏನು? ಡಯಾಬಿಟಿಸ್ ಮೆಲೈಟಸ್ ಸಕ್ಕರೆ ಕಾಯಿಲೆ ಅಂದರೆ ಬಾಡಿನಲ್ಲಿ ಶುಗರ್ ಜಾಸ್ತಿ ಆಗ್ಬೋದು. ಅದು ಬಿಕಾಸ್ ಆಫ್ ಅಬ್ಸಲ್ಯೂಟ್ ಲ್ಯಾಕ್ ಆಫ್ ಇನ್ಸುಲಿನ್ ಆರ್ ಸ್ವಲ್ಪ ಇನ್ಸುಲಿನ್ ಕಡಿಮೆ ಆಗಿದ್ರಿಂದ ಶುಗರ್ ಜಾಸ್ತಿ ಆಗುತ್ತೆ. ಫಾಸ್ಟಿಂಗ್ ಮೋರ್ ದೆನ್ 126, ಊಟಕ್ಕೆ ಮುಂಚೆ ಶುಗರ್ ಮೋರ್ ದೆನ್ 126, ಊಟ ಆದಮೇಲೆ ಶುಗರ್ ಮೋರ್ ದೆನ್ 200, HbA1c ಅಂತ 3 months ಆವರೇಜ್ ಬ್ಲಡ್ ಗ್ಲೂಕೋಸ್ ಅದು ಮೋರ್ ದೆನ್ 6.5 ಇದೆ ಅಂದರೆ ನಾವು ಪೇಷಂಟ್ಗೆ ಡಯಾಬಿಟಿಸ್ ಶುಗರ್ ಬಂದಿದೆ ಅಂತ ಹೇಳ್ತೀವಿ. ಯಾವ ಥರ ಟೈಪ್ಸ್ ಆಫ್ ಶುಗರ್ ಕಾಯಿಲೆ ಅಂತ ಇದೆ ಅಂತ? ಶುಗರ್ನಲ್ಲಿ ಬ್ರಾಡ್ಲಿ ಕ್ಲಾಸಿಫೈಡ್ ಅಂದರೆ ಟೈಪ್ 1 ಡಯಾಬಿಟಿಸ್. ಟೈಪ್ 1 ಡಯಾಬಿಟಿಸ್ ಯೂಶಲಿ ಅದು ಮಕ್ಕಳಿಗೆ ಬರುತ್ತೆ. ಸೊ ಅದರಲ್ಲಿ ಅಬ್ಸಲ್ಯೂಟ್ ಇನ್ಸುಲಿನ್ ಡೆಫಿಷಿಯನ್ಸಿ. ಸೊ ಅದು ಪೇಷಂಟ್ಸ್ನಲ್ಲಿ ಇನ್ಸುಲಿನ್ನೇ ಅವ್ರ ಬಾಡಿನಲ್ಲಿ ಇರಲ್ಲ. ಸೊ ಅವ್ರಿಗೆ ನಾವು ಇನ್ಸುಲಿನ್ನೇ ಕೊಡಬೇಕಾಗತ್ತೆ. ಸೊ ಸೆಕೆಂಡ್ ಟೈಪ್ 2 ಡಯಾಬಿಟಿಸ್. ಸೊ ಅದು ಎಲ್ಡರ್ಲಿ ಪೀಪಲ್ ಮೋರ್ ದೆನ್ 40-50 ಇಯರ್ಸ್ಗೆ ಆ ಥರ ಬರುತ್ತೆ. ಸೊ ಅದು ಯೂಶಲಿ ಫಸ್ಟ್ ಇನಿಷಿಯಲ್ 10-15 ಇಯರ್ಸ್ ನಾವು ಮೆಡಿಸಿನ್ ಕೊಟ್ಟು ಅದು ಕಡಿಮೆ ಮಾಡ್ಬೋದು. ಇನ್ ಕೇಸ್ ಶುಗರ್ ಕಂಟ್ರೋಲ್ ಆಗ್ತಾ ಇಲ್ಲ ಅಂದರೆ ಆವಾಗ ಇನ್ಸುಲಿನ್ ಕೊಡ್ತೀವಿ. ಬಟ್ ಇವಾಗ ಲೇಟೆಸ್ಟ್ ಆಗಿ ನೀವು ಹೇಳಿದಿರಲ್ವಾ, ಸ್ವಲ್ಪ 15-20 ಇಯರ್ಸ್ ಯಂಗರ್ ಜನರೇಷನ್ ಪೀಪಲ್ಗೆ ಇವಾಗ ಶುಗರ್ ಎಲ್ಲ ಬರ್ತಾ ಇದೆ. ಸೊ ಥರ್ಡ್ ಟೈಪ್ ಆಫ್ ಡಯಾಬಿಟಿಸ್ ಅದು ಸ್ವಲ್ಪ ರೇರ್, ಫೈಬ್ರೋಕ್ಯಾಲಿಕ್ಯುಲಸ್ ಪ್ಯಾಂಕ್ರಿಯಾಟೈಟಿಸ್ ಅಂತ. ಸೊ ಪ್ಯಾಂಕ್ರಿಯಾಸ್ನಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಅದು ಬರ್ಬೋದು. ಇಂಕೊಂದು ರೇರ್ ಹಾರ್ಮೋನಲ್ ಕಾಸಸ್, ಆಕ್ರೋಮೆಗಲಿ, ಕುಶಿಂಗ್ಸ್ ಅಂತ ಸಮ್ ಹಾರ್ಮೋನಲ್ ಪ್ರಾಬ್ಲಮ್ ಇದೆ ಅಂದರೆ ಆವಾಗ ಶುಗರ್ ಬರುತ್ತೆ. ಅದೆಲ್ಲ ತುಂಬ ರೇರು. ಇಂಕೊಂದು ಗೆಸ್ಟೇಷನಲ್ ಡಯಾಬಿಟಿಸ್ ಅಂದರೆ ಪ್ರೆಗ್ನೆನ್ಸಿನಲ್ಲಿ ಶುಗರ್ ಬರುತ್ತಲ್ವಾ, ಸೊ ಅದು ಇಂಕೊಂದು ಟೈಪ್. ಇದು ಎಲ್ಲ ಶುಗರ್ನಲ್ಲಿ ಡಿಫ್ರೆಂಟ್ ಟೈಪ್ಸ್. ಮೇಡಮ್, ಯಾಕೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಡಯಾಬಿಟಿಸ್ ಬರ್ತಾ ಇದೆ ಅಂತ? ಸಮ್ಟೈಮ್ಸ್ ನಾವು ರೇರ್ಲಿ ಕೇಳಿರಬಹುದು, ಹುಟ್ಟಿರೋ ಮಗುನಲ್ಲೂ ಡಯಾಬಿಟಿಸ್ ಇದೆ ಅನ್ನೋದನ್ನ ತುಂಬಾ ನೋಡಿದೀವಿ, ಪೇಪರ್ನಲ್ಲಿ ಓದಿದೀವಿ, ಕೇಳಿದೀವಿ. ಯಾಕೆ ಇದು ಮುಖ್ಯ ಕಾರಣ ಏನಾಗ್ತಾ ಇದೆ? ಅಥವಾ ತಾಯಿಯಿಂದ ಬರ್ತಾ ಇರೋದು ಅಥವಾ ಇಲ್ಲ, ಅದು ತಾಯಿನಿಂದ ಎಕ್ಸಾಕ್ಟ್ ಆಗಿ 100% ನಾವು ತಾಯಿಯಿಂದಾನೇ ಬರಕ್ ಅಂತ ಹೇಳಕ್ಕಾಗಲ್ಲ. ಅದು ಜೆನೆಟಿಕ್ ಫ್ಯಾಕ್ಟರ್ಸ್. ಲೆಸ್ ದೆನ್ 1 year ಬರುವಾಗ ಶುಗರ್ ಅದು ತುಂಬ ಡಿಫ್ರೆಂಟ್, ಅದು ತುಂಬ ಕಡಿಮೆ. ಬಟ್ ನಾರ್ಮಲ್ ರೆಗ್ಯುಲರ್ ಟೈಪ್ 2 ಡಯಾಬಿಟಿಸ್ ಅಂತಕ್ಕೆ ಮುಂಚೆ ನಾವು 50-60 ಇಯರ್ಸ್ನಲ್ಲಿ ನೋಡ್ತಾ ಇದ್ದೀವಿ. ಇವಾಗ 20-30 ಇಯರ್ಸ್ಗೆ ಶುಗರ್ ಬರ್ತಾ ಇದೆ. ಸೊ ನಾವು 4-5 ಇಯರ್ಸ್ ಮುಂಚೆ ನೋಡಿದ ಶುಗರ್ ಡಿಫ್ರೆಂಟ್ ಆಗಿದೆ. ಇವಾಗ ಪೇಷಂಟ್ಸ್ ಬರ್ತಾ ಇದ್ದಾರಲ್ಲ ಎಲ್ಲ ತುಂಬ ಯಂಗರ್ ಜನರೇಷನ್ ಪೀಪಲೇ ಬರ್ತಾ ಇದ್ದಾರೆ. ಸ್ವಲ್ಪ ಜನಕ್ಕೆ ಮದುವೆನೂ ಆಗಲ್ಲ, ಸೊ ಆ ಥರನೂ ಬರ್ತಾ ಇದ್ದಾರೆ. ಸೊ ಮೇಯ್ನ್ ಲೈಫ್ ಸ್ಟೈಲ್ ಚೇಂಜಸ್ ಆಗ್ತಾ ಇದೆಯಲ್ವಾ. ಸೊ ಎಲ್ಲರಿಗೂ ಫಾಸ್ಟ್ ಫುಡ್ಸ್, ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ತುಂಬ ಇದೆ. ಲೈಕ್ ಎಕ್ಸಸೈಸ್ ಯಾರೂ ಮಾಡ್ತಾ ಇಲ್ಲ. ಸೊ ನಮ್ಮದು ಫ್ರೀ ಕಾರ್ಬೋಹೈಡ್ರೇಟ್ಸ್ ಎಲ್ಲ ಜಾಸ್ತಿ ತಗೋತಾ ಇದ್ದಾರೆ, ಫ್ಯಾಟ್ ಡೈಟ್ ಎಲ್ಲ. ಸೊ ಡೈಟ್ ಬಗ್ಗೆ ಲೈಫ್ ಸ್ಟೈಲ್ ಇದು ಮೇಯ್ನ್ ಕಾರಣ ಆಗಿದೆ ಇವಾಗ ಶುಗರ್ ಯಂಗರ್ ಜನರೇಷನ್ ನಾವು ಮಾಡೋದು. ಓಕೆ, ತುಂಬ ಜನಕ್ಕೆ ಗೊತ್ತಿರೋ ಹಾಗೆ ಈಗ ಟ್ರೀಟ್ಮೆಂಟ್ ಮೂಲಕ ಅಥವಾ ಇನ್ಸುಲಿನ್ ತೆಗೆದುಕೊಳ್ಳೋದ್ರ ಮೂಲಕ ಕಂಟ್ರೋಲ್ ಮಾಡ್ಬೋದು ಡಯಾಬಿಟಿಸ್ನ. ಬಟ್ ಅದನ್ನ ರಿವರ್ಸ್ ಮಾಡೋದಿದೆಯಲ್ಲ, ಇಟ್ಸ್ ವೆರಿ ಚಾಲೆಂಜಿಂಗ್. ಸೊ ರಿವರ್ಸ್ ಮಾಡೋದು ಹೇಗೆ? ಯಾಕಂದ್ರೆ ಇನ್ಸುಲಿನ್ ತಗೋತಾರೆ ಅಥವಾ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮುಖಾಂತರ ಟ್ಯಾಬ್ಲೆಟ್ಸ್ಗಳನ್ನು ತೆಗೆದುಕೊಳ್ತಾರೆ, ಅದನ್ನ ಒಂದು ಹಂತಕ್ಕೆ ತಡಿಬಹುದು ಅಂತ ಅಷ್ಟೇ, ಅದನ್ನ ಕಂಟ್ರೋಲ್ ಮಾಡ್ಬೋದು. ಬಟ್ ಅದನ್ನ ರಿವರ್ಸ್ ಮಾಡಬೇಕು, ಹೇಗೆ? ಅದಕ್ಕೆ ಅವಕಾಶ ಇದೆಯಾ ರಿವರ್ಸ್ ಮಾಡೋದಕ್ಕೆ ಡಯಾಬಿಟಿಸ್ ನ? ಇವಾಗ ಸಂಜೀವಿನಿ ರೇಖಿ ಮತ್ತು ಹೆಪ್ನೋಸಿಸ್ ಸೆಂಟರ್, ಇಲ್ಲಿ ಡಿಪ್ರೆಷನ್, ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ, ಆರ್ಥಿಕ ಸಮಸ್ಯೆ, ಪೂರ್ವಜನ್ಮ ಹಾಗೂ ಪ್ರೇತಾತ್ಮ ಸಮಸ್ಯೆ, ತುಂಬಾ ದಿನಗಳಿಂದ ಆಸ್ಪತ್ರೆಯಲ್ಲಿ ವಾಸಿಯಾಗದ ಸಮಸ್ಯೆಗಳು ಹಾಗೂ ಮಾಟ ಮಂತ್ರ ಮತ್ತು ನೆಗೆಟಿವ್ ಎನರ್ಜಿಗಳನ್ನು ರೇಖಿ ಮತ್ತು ಹಿಪ್ನೋಟಿಸಿಸ್ ಅಂದರೆ ಆತ್ಮಚಿಕಿತ್ಸೆ ಮುಖಾಂತರ ಗುಣಪಡಿಸಲಾಗುವುದು ಮತ್ತು ರೇಖಿ ಮತ್ತು ಹಿಪ್ನೋಟಿಸಿಸ್ ವಿದ್ಯೆಗಳನ್ನು ಹೇಳಿಕೊಡಲಾಗುವುದು. ಈ ವಿದ್ಯೆಯನ್ನು ಕಲಿಯುವುದರ ಉಪಯೋಗ 8 ಚಕ್ರಗಳನ್ನು ಶುದ್ಧಿಗೊಳಿಸುವುದು, ದೇಹದ ಔರವನ್ನು ರಕ್ಷಿಸಿಕೊಳ್ಳುವುದು, ನೆಗೆಟಿವ್ ಎನರ್ಜಿಗಳಿಂದ ದೇಹವನ್ನು ಪಾಸಿಟಿವ್ಗೊಳಿಸಲು, ಬುದ್ಧಿಯನ್ನು ಚುರುಕುಗೊಳಿಸಿ ಏಕಾಗ್ರತೆ, ನೆನಪಿನ ಶಕ್ತಿ ಹೆಚ್ಚಿಸಿಕೊಳ್ಳಲು, ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಲು ಎಲ್ಲಾ ವಯಸ್ಸಿನವರು ಕಲಿಯಬಹುದಾದ ಸರಳ ವಿದ್ಯೆ.
ಇಂದೇ ಭೇಟಿ ಕೊಡಿ ಸಂಜೀವಿನಿ ರೇಖಿ ಮತ್ತು ಹಿಪ್ನೋಟಿಸಿಸ್ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರೇಖಿ ಮಾಸ್ಟರ್ ಮತ್ತು ಹಿಪ್ನೋಟಿಸಿಸ್ ತಜ್ಞರಾದ ವಿ ಭರಣಿ ರಾಜು. ರಿವರ್ಸಲ್ ನೀವು ತುಂಬಾ ನ್ಯೂಸ್ ಪೇಪರ್ಸ್ ಚಾನಲ್ಸ್ ಎಲ್ಲ ಪ್ಲೇಸಸ್ ಅದೊಂದು ಇಟ್ಸ್ ಅ ನ್ಯೂ ಮಂತ್ರ ಟೈಪ್ ಆಗಿದೆ. ಸೊ ಎವ್ರಿ ಒನ್ ಈಸ್ ಟಾಕಿಂಗ್ ಅಬೌಟ್ ಡಯಾಬಿಟಿಸ್ ರಿವರ್ಸಲ್. ಸೊ ಡಯಾಬಿಟಿಸ್ ರಿವರ್ಸಲ್ ಆಗ್ಬೋದಾ ಏನು ಅಂತೆ. ಯೂಶಲಿ ನೋಡಿ ಡಯಾಬಿಟಿಸ್ ಎದಕ್ಕೋಸ್ಕರ ಬರ್ತಾ ಇದೆ. ಸೊ ನಮ್ಮ ಬಾಡಿನಲ್ಲಿ ಗ್ಲೂಕೋಸ್ ಎಲ್ಲ ಜಾಸ್ತಿ ಇದೆ. ಗ್ಲೂಕೋಸ್ ಎದಕ್ಕೋಸ್ಕರ ಜಾಸ್ತಿ ಆಗ್ತಾ ಇದೆ, ನಾವು ಇನ್ಸುಲಿನ್ ಬಾಡಿನಲ್ಲಿ ಇರುತ್ತಲ್ವಾ ಅದು ಡೆಫಿಷಿಯನ್ಸಿ ಆಗಿದೆ. ಇಲ್ಲ ಅಂದರೆ ಅದು ಇನ್ಸುಲಿನ್ ಇರುತ್ತೆ ಬಟ್ ಅದು ಆ್ಯಕ್ಷನ್ ಸರಿಯಾಗಿ ಆಗ್ತಾ ಇಲ್ಲ. ಸೊ ಅದು ಮೇನ್ ಫ್ಯಾಕ್ಟರ್ ಒಬೆಸಿಟಿ ಜೊತೆಗೆ ಆಗ್ತಾ ಇದೆ. ಸೊ ಅಂತಕ್ಕೆ ಮುಂಚೆ ಮೋಸ್ಟ್ ಆಫ್ ದ ಪೀಪಲ್ ನಾವು ಯೂಸ್ ಟು ಥಿಂಕ್ ಡಯಾಬಿಟಿಸ್ ಕೆನಾಟ್ ಬಿ ರಿವರ್ಸ್ಡ್. ಅದು ಓನ್ಲಿ ಕಂಟ್ರೋಲ್ ಮಾಡ್ಬೋದು. ಡಯಾಬಿಟಿಸ್ ಕ್ಯೂರ್ ಮಾಡೋಕ್ಕಾಗಲ್ಲ, ಜಸ್ಟ್ ಕಂಟ್ರೋಲ್ ಮಾಡ್ಬೋದು ವಿತ್ ನಾವು ಮೆಡಿಸನ್ ಇನ್ಸುಲಿನ್ ಜೊತೆಗೆ. ಬಟ್ ಇವಾಗ ಲೇಟೆಸ್ಟ್ ಆಗಿ ಡಯಾಬಿಟಿಕ್ ರಿವರ್ಸಲ್ ಅಂತ ಎಕ್ಸಾಕ್ಟ್ ಆಗಿ ರಿವರ್ಸಲ್ ಅಂತ ಹೇಳಕ್ಕಾಗಲ್ಲ, ರೆಮಿಷನ್ ಅಂತ ನಾವು ಹೇಳಬೇಕು. ಇದಕ್ಕೋಸ್ಕರ ರಿವರ್ಸಲ್ ಅಂದ್ರೆ ಅದು ಅಗೈನ್ ಬರಬಾರ್ದು. ಬಟ್ ಡಯಾಬಿಟಿಸ್ ರೆಮಿಷನ್ ಅಲ್ಲಿ ಇರುತ್ತೆ. ಸೊ ಬಿಕಾಸ್ ಆಫ್ ದ ಡೈಟ್ ಅಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಡಯಾಬಿಟಿಸ್ ಕಂಟ್ರೋಲ್ ನಲ್ಲಿ ಇರ್ತಾ ಇದ್ದಾರೆ. ಅದು ರೆಮಿಷನ್ ಅಂತ ಎಕ್ಸಾಕ್ಟ್ ವರ್ಡ್ ನಾವು ರೆಮಿಷನ್ ಅಂತ ಹೇಳಬೇಕು. ಬಟ್ ಮೋಸ್ಟ್ ಆಫ್ ದ ಪೀಪಲ್ ಅದು ಅವರು ಆಡ್ಸ್ ಸಿಂಪ್ಲಿ ಅವರ ಪರ್ಟಿಕ್ಯುಲರ್ ವರ್ಡ್ ಅನ್ನ ಯೂಸ್ ಮಾಡ್ತಿದ್ದಾರೆ, ರಿವರ್ಸಲ್ ಅದನ್ನ ಒಂದು ಸ್ಟಾಗ್ನೆಂಟ್ ಆಗಿ ಇಟ್ಕೊಳ್ಳೋದನ್ನ ರಿವರ್ಸ್ ಅಂತ ಹೇಳ್ತಾ ಇದ್ದಾರೆ. ರಿವರ್ಸಲ್ ಅಂದ್ರೆ ನಾರ್ಮಲಿ ಎಲ್ಲರಿಗೂ ಇರುತ್ತೆ ಅದು ನಮ್ಮ ಕಲ್ಚರ್ ಇರ್ಬೋದು, ನಮ್ಮ ಫುಡ್ ಸ್ಟೈಲ್ ಇರ್ಬೋದು, ಅದರಿಂದ ಜಾಸ್ತಿ ಆಗುತ್ತೆ ಇಲ್ಲ ಕಡಿಮೆ ಆಗುತ್ತೆ, ಅದೇ ರೀತಿ ಅಲ್ಲ. ಫುಡ್ ನೀವು ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದಾರೆ ಅಂದ್ರೆ ಶುಗರ್ ನಾವು ಕಂಟ್ರೋಲ್ ಅಲ್ಲಿ ಮಾಡ್ಬೋದು ಅಂತ. ಈ T2 ಮಧುಮೇಹ ಅಂತ ಅಂತಂದ್ರೆ ನಥಿಂಗ್ ಬಟ್ ಇದೇನಾ ರಿವರ್ಸ್ ಡಯಾಬಿಟಿಕ್ ಅಂತ? ಇಲ್ಲ ಟೈಪ್ 1 ನಾನು ಹೇಳಿದನಲ್ಲ, ಟೈಪ್ 1 ಟೈಪ್ 2. ಟೈಪ್ 1 అనేది ಮಕ್ಕಳಿಗೆ ಬರುತ್ತೆ, ಅದು ನಾವು ರಿವರ್ಸಲ್ ಮಾಡಕ್ಕಾಗಲ್ಲ. ಸೊ ಮೋಸ್ಟ್ ಆಫ್ ದ ಸಮ್ ಪೀಪಲ್ ಅದು ಅವ್ರಿಗೆ ಗೊತ್ತಾಗಲ್ಲ. ಸೊ ಚಿಲ್ಡ್ರನ್ಗೆ ಫಾಲ್ಸ್ ಪ್ರಾಮಿಸಸ್ ಅವರು ಮಾಡ್ತಾರೆ. ಬಟ್ ಅದು ಯಾವಾಗೂ ಟೈಪ್ 1 ಡಯಾಬಿಟಿಕ್ ರಿವರ್ಸೇ ಆಗಲ್ಲ. ಸೊ ಅದು ಫಸ್ಟ್ ನಾವು ಟೈಪ್ 1 ಡಯಾಬಿಟಿಸ್ ಟೈಪ್ 2 ಡಯಾಬಿಟಿಸ್ಗೆ ಪೇಷಂಟ್ ಇದೆಯಾ ಅಂತ ಅದು ನೋಡಬೇಕು. ಸೊ ಟೈಪ್ 1 ಡಯಾಬಿಟಿಸ್ ಯಾವಾಗೂ ರಿವರ್ಸೇ ಮಾಡೋಕ್ಕಾಗಲ್ಲ. ಟೈಪ್ 2 ಡಯಾಬಿಟಿಸ್ ಫಾರ್ ಎಕ್ಸಾಂಪಲ್ 15 ಪೇಷಂಟ್ ಒಬೇಸ್ ಇದ್ದಾರೆ. ಸೊ ಅರೌಂಡ್ 5 to 10% ಆಫ್ ಬಾಡಿ ವೆಯ್ಟ್ ಕಡಿಮೆ ಆಗಿದ್ದಾರೆ ಅಂದರೆ ನಾವು ಶುಗರ್ ರಿವರ್ಸ್ ಮಾಡ್ಬೋದು. ಸೊ ಲಿವರ್ನಲ್ಲಿ ಫ್ಯಾಟ್ ಇರುತ್ತೆ, ಪ್ಯಾಂಕ್ರಿಯಾಸ್ನಲ್ಲಿನೂ ಫ್ಯಾಟ್ ಇರುತ್ತೆ. ಪ್ಯಾಂಕ್ರಿಯಾಸ್ನಿಂದನೇ ನಮಗೆ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ. ಸೊ ಅದರಲ್ಲಿ ಫ್ಯಾಟ್ ಇದೆ ಅಂದರೆ ಅದು ಇನ್ಸುಲಿನ್ ಸರಿಯಾಗಿ ಉತ್ಪತ್ತಿ ಆಗಲ್ಲ. ಸೊ ಲಿವರಿಂದ ಗ್ಲೂಕೋಸನ್ನು ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಇನ್ ಕೇಸ್ ವೆಯ್ಟ್ ಲಾಸ್ ಆಗಿದ್ದಾರೆ ಅಂದರೆ ಲಿವರ್ ಫ್ಯಾಟ್ ಪ್ಯಾಂಕ್ರಿಯಾಸ್ ಫ್ಯಾಟ್ ಎಲ್ಲ ಕಡಿಮೆ ಆಗುತ್ತೆ. ಅವಾಗ ಶುಗರನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಸೊ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಓನ್ಲಿ ಎರಡೇ ಸೊಲ್ಯೂಷನ್. ಒಂದು ನಾವು ಏದೈತೆ ಊಟ ತಗೋತಾ ಇದ್ರೋ ಅದು ಕಡಿಮೆ ಮಾಡಬೇಕು, ಇಂಕೊಂದು ಎಕ್ಸಸೈಸ್. ಸೊ ಇದರಿಂದನೇ ವೆಯ್ಟ್ ಲಾಸ್ ಆಗುತ್ತೆ. ವೆಯ್ಟ್ ಲಾಸ್ ಆದ್ಮೇಲೆ ನಮ್ದು ಶುಗರ್ ಕಂಟ್ರೋಲ್ ಬರುತ್ತೆ. ಓಕೆ.